ಎಲ್ರಿಗೂ ನಮಸ್ಕಾರ. ಎಲ್ಲರೂ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ? ನಾನಂತೂ ತುಂಬ ಚೆನ್ನಾಗಿದ್ದೀನಿ. ಅದೇ ರೀತಿ ಎಲ್ಲರೂ ಚೆನ್ನಾಗಿರಬೇಕು. ವೆಲ್ಕಮ್ ಟು ಮೈ ಚಾನಲ್ ಸಾಯಾಸ್ ಕಿಚನ್. ನಾನು ಇವತ್ತು ನಿಮ್ಮ ಹತ್ರ ಶೇರ್ ಮಾಡ್ತಾ ಇರೋವಂಥ ವಿಡಿಯೋ ಬಂದ್ಬಿಟ್ಟು ಇವತ್ತು ಭೋಗಿ ಹಬ್ಬ. ಇವತ್ತು ಮಂಡೇ ಅಲ್ವಾ, ಸೊ ಹಾಗಾಗಿ ದೇವರೆಲ್ಲ ಇವತ್ತೇ ಕ್ಲೀನ್ ಮಾಡಿಬಿಡೋಣ. ಮತ್ತು ಮಂಡೇ ಅಂದರೆ ಸ್ವಲ್ಪ ಟೈಮು ಇರುತ್ತೆ ಅಂತ ದೇವ್ರ ಕೋಣೆಯಲ್ಲಿರೋ ಫೋಟೋಸ್ ಎಲ್ಲನೂ ಆರ್ಗನೈಜೇಷನ್ ಯಾವ ರೀತಿ ಮಾಡ್ತೀನಿ, ಕ್ಲೀನ್ ಮಾಡೋವಾಗ ಏನೇನು ಮಾಡ್ತೀನಿ ಅಂತ ನಿಮ್ಮ ಹತ್ರ ಶೇರ್ ಮಾಡ್ತಾಯಿದ್ದೀನಿ. ಈ ವಿಡಿಯೋ ಕೊನೆ ತನಕ ನೋಡಿ, ನಿಮಗೂ ಇಷ್ಟವಾಗ್ಬೋದು, ಒಂಚೂರು ಮೋಟಿವೇಶನ್ ಅಂತಲೂ ಫೀಲ್ ಆಗ್ಬೋದು. ಓಕೆ, ನಾನು ಇವತ್ತು ಕ್ಲೀನು ಯಾವ ರೀತಿ ಮಾಡ್ತಾಯಿದ್ದೀನಿ ಅಂತ ನೋಡ್ಬೋದು. ನೀರಲ್ಲಿ ಸ್ವಲ್ಪ ಸೋಪ್ ಪೌಡ್ರು ಮತ್ತು ವೆನಿಗರ್, ಸ್ವಲ್ಪ ಡೆಟಾಲು ಮತ್ತು ಜವಾದ್ ಪೌಡ್ರು ಮತ್ತು ಸ್ವಲ್ಪ ಇದು ಬಂದ್ಬಿಟ್ಟು ಗೊತ್ತಲ್ವ ಎಲ್ಲರಿಗೂ, ಕರ್ಪೂರ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿ ಈ ನೀರು ಒಂದು ಬಟ್ಟೆ ಕ್ಲಾತ್ ತೊಗೊಂಡು ಫುಲ್ ವೆಟ್ ಮಾಡಿಕೊಂಡು ಇದೇ ನೀರಿಂದ ಕಾಟನ್ ಕ್ಲಾತ್ ತೊಗೋಬೇಕು. ಯಾಕಂದರೆ ಕಾಟನ್ ಕ್ಲಾತ್ ಆದರೆ ನೀರೆಲ್ಲ ಚೆನ್ನಾಗಿಂಡ್ರೆ ಚೆನ್ನಾಗಿ ಕ್ಲೀನಾಗಿ ಆಗುತ್ತೆ. ಸೊ ಹಾಗಾಗಿ ಕಾಟನ್ ಕ್ಲಾತ್ ತೊಗೊಂಡು ಕ್ಲೀನಾಗಿ ಒರೆಸ್ಕೋಬೋದು. ನಾನು ಈ ದೇವ್ರ ಕೋಣೆನಷ್ಟೇ ಕ್ಲೀನ್ ಮಾಡೋಣ ಅಂದ್ಕೊಂಡ್ರೆ ಆದಮೇಲೆ ಕಬೋರ್ಡ್ಸಲ್ಲೆಲ್ಲನೂ ತುಂಬ ಅಂದರೆ ಒಂಥರ ಊದ್ಬತ್ತಿದು ಎಲ್ಲ ಬಿದ್ದಿತ್ತು, ನಂಗೆ ಇಷ್ಟ ಆಗಿಲ್ಲ. ಸೊ ಹಾಗಾಗಿ ಟೈಮ್ ಆದರೆ ಆಯಿತು, ಪರವಾಗಿಲ್ಲ, ಇವತ್ತು ಮಂಡೇ ಅಲ್ವಾ, ಸ್ವಲ್ಪ ಟೈಮ್ ಇರುತ್ತೆ ಅಂತ ಹೇಳಿ ನಾನು ದೇವ್ರ ಕಬೋರ್ಡ್ಸ್ ಎಲ್ಲನೂ ಇರುತ್ತಲ್ವ, ಕೆಳಗಡೆ ಕಬೋರ್ಡ್ಸ್ ಎಲ್ಲನೂ ಕ್ಲೀನ್ ಮಾಡ್ತಾಯಿದ್ದೆ. ನೋಡ್ಬೋದು ಯಾವ ರೀತಿ ಕ್ಲೀನ್ ಮಾಡ್ತಾಯಿದ್ದೀನಂತ. ಈ ಕಬೋರ್ಡಲ್ಲಿ ಇರೋ ಚಿಕ್ಕ ಚಿಕ್ಕ ಡಬ್ಬಗಳು, ದೇವ್ರ ಪಟಗಳು, ಶ್ಲೋಕದ್ದು ಬುಕ್ಸ್ ಎಲ್ಲ ಇರುತ್ತಲ್ಲ, ಸೊ ಅದನ್ನೆಲ್ಲ ಆರ್ಗನೈಸ್ ಆಗಿ ಇಡ್ತಾಯಿದ್ದೀನಿ. ಮತ್ತು ಸ್ವಲ್ಪ ಹಳೆ ಫೋಟೋಸು, ನಾವು ಈಗ ಮನೆ ಗೃಹ ಪ್ರವೇಶಕ್ಕೆ ಮುಂಚೆ ಮನೆಯಲ್ಲಿ ಪೂಜೆ ಮಾಡ್ತಾಯಿದ್ವಲ್ಲ, ಆ ಮನೆಯಲ್ಲಿ ಪೂಜೆ ಮಾಡ್ದಂಥ ಫೋಟೋಸು ನಾವು ನೀರು ಹಾಕಿಲ್ಲ. ಬಟ್ ಯಾಕಂದರೆ ನಾವು ಮದುವೆ ಆಗಿದ್ದ ಹೊಸದ್ರಲ್ಲೇ ಅದೇ ಫೋಟೋಸ್ ಎಲ್ಲ ಇಟ್ಕೊಂಡು ಪೂಜೆ ಮಾಡ್ತಾಯಿದ್ವಿ. ಸೊ ಹಾಗಾಗಿ ನಾನು ಆ ಫೋಟೋಸ್ನ ದೇವ್ರ ಮನೆಯಲ್ಲಿ ಕ್ಲೀನಾಗಿ ಕ್ಲಾತಿಂದ ವೈಪ್ ಮಾಡಿಬಿಟ್ಟು ನಾನು ಕಬೋರ್ಡಲ್ಲೇ ಇಟ್ಕೊಂಡಿದ್ದೀನಿ. ಜಾಸ್ತಿ ಇಲ್ಲ, ಒಂದು 4 ಫೋಟೋಸ್ ಇದೆ ನೋಡ್ಬೋದು. ಆದಮೇಲೆ ಗಂಧ ಹಚ್ಬಿಟ್ಟು ಮತ್ತು ಕ್ಲೀನಾಗಿ ಫಸ್ಟು ವೆಟ್ ಕ್ಲಾತಿಂದ ಕ್ಲೀನ್ ಮಾಡಿಕೊಂಡು ಆದಮೇಲೆ ಡ್ರೈ ಕ್ಲಾತಿಂದ ಒರೆಸ್ಬಿಟ್ಟು ಗಂಧ ಮತ್ತು ಅದರಲ್ಲಿ ಒಂಚೂರು ಅರಿಶಿನ ಹಾಕ್ಕೊಂಡು ನಾನು ದೇವ್ರ ಬೊಟ್ಟು ಇಡ್ತಾಯಿದ್ದೀನಿ, ಕುಂಕುಮ ಬೊಟ್ಟು. ನೋಡಿ ಈ ರೀತಿ, ಅಂದರೆ ಗಂಧ ತುಂಬ ತೆಳುವಾಗಿ ಕಳಿಸ್ಕೋಬೇಡ್ದು, ತುಂಬ ಗಟ್ಟಿಯಾಗಿ ಕಳಿಸ್ಕೋಬೇಡ್ದು, ಸ್ವಲ್ಪ ಮೀಡಿಯಮ್ ರೀತಿಯಲ್ಲಿ ಕ್ಲೀನಾಗಿ ಮಿಕ್ಸ್ ಮಾಡಿಕೊಂಡ್ರೆ ನಮ್ಮದು ತುಂಬ ಚೆನ್ನಾಗಿ ಬೊಟ್ಟೆಲ್ಲನೂ ತುಂಬ ಕ್ಲೀನಾಗಿ ಹಚ್ಬೋದು. ನೋಡಿ ಈ ರೀತಿ ಕ್ಲೀನಾಗಿ ಹಚ್ಬೋದು. ರೌಂಡಾಗಿ ಬರುತ್ತೆ. ಒಂದೊಂದು ಸತಿ ಕುಂಕುಮ ನಾನು ಹೊಸದು ತೊಗೊಂಬಂದೆ, ಸೊ ಹಾಗಾಗಿ ಸರಿಯಾಗಿ ಅಂತ ಇಲ್ಲ. ಇದು ಬಂದ್ಬಿಟ್ಟು ಮತ್ತು ಆದಮೇಲೆ ಕ್ಲೀನ್ ಮಾಡ್ಕೊಳ್ಳೋಣ ಅಂತ ಎಲ್ಲನೂ ಸಾಮಾನು, ದೇವ್ರ ಮನೇಲಿರೋ ಸಾಮಾನು, ಇದು ಬಂದ್ಬಿಟ್ಟು ಬೆಳ್ಳಿದು ಅರಿಶಿನ ಕುಂಕುಮದ್ದು, ಇದು ನಮ್ಮ ಅಕ್ಕ ಅವರು ಗಿಫ್ಟ್ ಮಾಡಿದ್ರು ನಮ್ಮ ಗೃಹ ಪ್ರವೇಶಕ್ಕೆ. ನೋಡಿ ಎಲ್ಲನೂ ಕ್ಲೀನ್ ಮಾಡ್ಕೊಂಡು ದೇವ್ರ ಕೋಣೆ ಎಲ್ಲ ಒರೆಸ್ಕೊಂಡೆ. ಆದಮೇಲೆ ಇದು ಬಂದ್ಬಿಟ್ಟು ಕಳಶ ಇಡೋದಕ್ಕೆ ಫಸ್ಟ್ ನೀರು ಹಾಕ್ಬಿಟ್ಟು ಅದಕ್ಕೆ ಅರಿಶಿನ ಕುಂಕುಮ ಮತ್ತು ಸ್ವಲ್ಪ ಅಕ್ಷಿಂತೆ ಕಾಳು ಮತ್ತು 5 ರಕ ಜವಾದ್ ಪೌಡ್ರು ಮತ್ತು ಕರ್ಪೂರನೂ ಸೇರಿಸ್ತಾಯಿದ್ದೀನಿ ನಾನು. 5 ರಕ ಆಗುತ್ತೆ. ಮತ್ತು ಬೇಕಂದ್ರೆ ನೀವು ಡ್ರೈ ಫ್ರೂಟ್ಸ್ ಹಾಕ್ಕೋಬೋದು. ಒಂಚೂರು ಕಾಯಿನ್ ಇರುತ್ತಲ್ವ, 1 ರೂಪಾಯಿ ಕಾಯಿನ್, ಅದನ್ನು ಹಾಕ್ತಾರೆ. ನಾನು ಅದೆಲ್ಲ ಹಾಕಿಲ್ಲ, ಯಾಕಂದರೆ ನೀರು ಹಾಕೋವಾಗ ಅದು ಗಿಡಕ್ಕೆ ಹೋಗ್ಬಿಡುತ್ತೆ, ಸುಮ್ಮನೆ ಯಾಕೆ ಅಂತ ನಾನು ಹಾಕಿಲ್ಲ. ಸೊ ಎಲ್ಲನೂ ಕ್ಲೀನ್ ಮಾಡಿಕೊಂಡೆ. ದೇವ್ರ ಪಾತ್ರೆಗಳು, ದೇವ್ರ ಮನೇಲಿರೋ ಪಾತ್ರೆಗಳೆಲ್ಲನೂ, ಇದು ತಟ್ಟೆ ಕ್ಲೀನ್ ಮಾಡಿದ್ದೀನಿ, ಬಟ್ ಅದು ಯಾಕೋ ಎಷ್ಟು ಉಜ್ರೇನೂ ಹೋಗಿಲ್ಲ, ಸೊ ಹಾಗಾಗಿ ಹಾಗೆ ಬಿಟ್ಟಿದ್ದೀನಿ. ಆದಮೇಲೆ ಕುಂಕುಮ ಅರಿಶಿನ ಎಲ್ಲನೂ ಹೊಸದು ಹಾಕ್ಬಿಟ್ಟೆ. ಯಾವ ರೀತಿ ಇದೆ ಅಂತ ನೋಡಿ. ಈಗ ದೇವ್ರ ಮನೆ ನನ್ನ ಫೈನಲ್ ಲುಕ್ ಹೇಗಿದೆ ಅಂತಲೂ ನಿಮ್ಮ ಹತ್ರ ಶೇರ್ ಮಾಡ್ತಾಯಿದ್ದೀನಿ. ನನಗಂತೂ ತುಂಬ ದೇವ್ರ ಮನೆ ಎಲ್ಲನೂ ಕ್ಲೀನಾಗಿ ಇಡಬೇಕು. ಒಂಚೂರು ಅಗರಬತ್ತಿದು ಬಿದ್ದರೂ ನನಗೆ ಒಂಥರ OCD ಅಂತಾರಲ್ವ, OCD ಪ್ರಾಬ್ಲಮ್ ಇದ್ದೇ ಇದೆ ಅನಿಸುತ್ತೆ ನನಗೆ. ಯಾಕಂದರೆ ಒಂಚೂರು ಏನಾದರೂ ಬಿದ್ದರೆ ನನಗೆ ತುಂಬ ಸಿಟ್ಟು, ಇರಿಟೇಟ್ ಬರ್ತಾ ಇರುತ್ತೆ. ಸೊ ಅದನ್ನು ಯಾರಿಗೂ ಏನೂ ಹೇಳೋಕ್ಕಾಗಲ್ಲ, ನಮ್ಮದು ನಾವೇ ಕ್ಲೀನ್ ಮಾಡ್ಕೋಬೇಕಂತ. ಯಾರಾದರೂ ಸ್ವಲ್ಪ ಏನಾದರೂ ಬೀಳಿಸ್ಬಿಟ್ಟಿದ್ರೆ ನಾನೇ ವೆಟ್ ಕ್ಲಾತ್ ತೊಗೊಂಬಂದು ಕ್ಲೀನ್ ಮಾಡ್ಕೊಂಬಿಡ್ತೀನಿ. ನೋಡ್ಬೋದು, ಇದು ಕಾಯಿಗೆ ಕುಂಕುಮ ಹಚ್ತಾ ಇದ್ದೀನಿ ನಾನು. ಇವತ್ತು ಬಂದ್ಬಿಟ್ಟು ವೆಂಕಟೇಶ್ವರ ಸ್ವಾಮಿ, ನಮ್ಮ ಮನೆ ದೇವರು ವೆಂಕಟೇಶ್ವರ ಸ್ವಾಮಿ, ಅದಕ್ಕೆ ನಾನು ಯಾವಾಗೋ ಜಾಸ್ತಿ ನಾಮನೇ ಬರೀತೀನಿ. ನಾಮನೂ ಬರಿಬೋದು, ಇಲ್ಲಾಂದರೆ ಸುಮ್ಮನೆ ಒಂಥರ ಬೊಟ್ಟು ದೊಡ್ಡದಾಗಿಟ್ರೂ ತುಂಬ ಲಕ್ಷಣವಾಗಿ ಕಾಣುತ್ತೆ. ಇದು ಬಂದ್ಬಿಟ್ಟು ತುಂಬಿದ ಕಾಯಿ,
ಉತ್ತರ ಕರ್ನಾಟಕ ಸೈಡ್ ಸ್ವಲ್ಪ ತುಂಬಿದ ಕಾಯಿನೇ ಇಡ್ತಾರೆ. ನೋಡ್ಬೋದು ಇವತ್ತು ಬಂದ್ಬಿಟ್ಟು ಭೋಗಿ ಹಬ್ಬ ಅಲ್ವಾ, ಸೊ ಹಾಗಾಗಿ ಸಜ್ಜೆ ರೊಟ್ಟಿ ಮತ್ತು ಶೇಂಗಾ ಪುಡಿ ಮತ್ತು ಎಳ್ಳು ಪುಡಿ ಮಾಡಿದ್ದಾರೆ ನೈವೇದ್ಯಕ್ಕೆ. ನಾನು ಅದನ್ನು ನೈವೇದ್ಯಕ್ಕೆ ಇಟ್ಟೆ. ನಾನು ಬಂದ್ಬಿಟ್ಟು ಎಲ್ಲ ಕ್ಲೀನ್ ಮಾಡ್ಕೊಂಡು ಜೋಡಿಸ್ಕೊಂಡು ಹೂವನ್ನೆಲ್ಲ ಅಲಂಕಾರ ಮಾಡಿಕೊಂಡು ದೇವ್ರ ಮನೆ ಎಲ್ಲ ನೋಡ್ಬೋದು ಯಾವ ರೀತಿ ಇದೆ ಫೈನಲ್ ಆಗಿ. ಮತ್ತು ನೋಡ್ಬೋದು ಶೇಂಗಾ ಪುಡಿ, ಎಳ್ಳು ಪುಡಿ, ಸಜ್ಜೆ ರೊಟ್ಟಿ ಮತ್ತು ಎಲೆ ಅಡಿಕೆ, ಬಾಳೆಹಣ್ಣು, ದಕ್ಷಿಣ ಎಲೆ ಅಡಿಕೆ ಮತ್ತು ಫ್ರೂಟ್ಸ್ ಆ್ಯಪಲ್ ಮತ್ತು ಆರೆಂಜ್ ಇಟ್ಟಿದ್ದೀನಿ ನೈವೇದ್ಯಕ್ಕೆ ಇವತ್ತು. ಮತ್ತು ಇದು ದಕ್ಷಿಣನೂ ಇಟ್ಟಿದ್ದೀನಿ, ದೀಪ ಹಚ್ತಾ ಇದ್ದೀನಿ. ನೋಡ್ಬೋದು ನಿಮಗೆ ಇದೇ ರೀತಿ ಅಂದರೆ ನನಗಂತೂ ತುಂಬ ಓಸಿಟಿ ಪ್ರಾಬ್ಲಮ್ ಇದೆ, ನನಗೆ ಗೊತ್ತಾಗ್ತಾ ಇದೆ. ಯಾಕಂದರೆ ಒಂಚೂರು ಏನಾದರೂ ಬಿಡಿಸ್ಬಿಟ್ರೇನು ದೇವ್ರ ಮನೇಲಿ ನಂಗೆ ಇಷ್ಟನೇ ಆಗಲ್ಲ. ಅದು ಕ್ಲೀನ್ ಮಾಡೋ ತನಕ ನಂಗೆ ಇಷ್ಟನೇ ಆಗಲ್ಲ. ಸೊ ಹಾಗಾಗಿ ನಿಮಗೂ ಹೀಗೆ ಇರುತ್ತಾ? ಒಬ್ರೊಬ್ರು ಹೀಗೆ ಇರುತ್ತಲ್ವ, ನನಗಂತೂ ಹೀಗೆ. ಯಾರೆಲ್ಲ ಹೀಗೆ ಮಾಡ್ತೀರಂತನೂ ಹೇಳಿ. ಯಾಕಂದರೆ ದೇವ್ರ ಮನೆನೇ ಕ್ಲೀನಾಗಿರ್ಬೇಕು ಫಸ್ಟು. ಯಾಕಂದರೆ ಅಲ್ಲಿಂದನೇ ಪಾಸಿಟಿವ್ ವೈಬ್ಸ್ ಎಲ್ಲನೂ ಬರುತ್ತಲ್ವ ಮನೆಯಲ್ಲೆಲ್ಲ. ಸೊ ಹಾಗಾಗಿ ನೋಡ್ಬೋದು ನನ್ನ ಇವತ್ತು ಮಾರ್ನಿಂಗ್ ಅಂದರೆ ಮಂಡೇ ಮಾರ್ನಿಂಗು ನಾನು ಕ್ಲೀನ್ ಮಾಡ್ಕೊಂಡು ಎಲ್ಲ ಮಾಡೋದು ನಿಯರ್ಲಿ 12:30 ತನಕ ಆಯಿತು. ಸ್ವಲ್ಪ ಟೈಮ್ ಕೊಟ್ಟು ಪೇಷನ್ಸಿಂದ ಕ್ಲೀನ್ ಮಾಡಿದ್ರೆ ತುಂಬ ಕ್ಲೀನಾಗಿ ಅದನ್ನು ಹಾಗೆ ಮೇಂಟೈನ್ ಮಾಡ್ಬೋದು. ನನಗೆ ರಾಗಿ ಮತ್ತು ಹಿತ್ತಾಳೆ ಬೆಳ್ಳಿದೆಲ್ಲನೂ ಕ್ಲೀನ್ ಮಾಡ್ಕೊಂಡ್ಮೇಲೆ ಕ್ಲೀನಾಗಿ ಡ್ರೈ ಕ್ಲಾತಿಂದ ಒರೆಸ್ಕೊಂಡ್ರೇ ತುಂಬ ಪಳಪಳ ಅಂತ ಹೊಡೆಯುತ್ತೆ ಸಾಮಾನೆಲ್ಲನೂ. ನೋಡಿ ಹೇಗಿದೆ, ದೀಪ ಎಲ್ಲ ಹಚ್ಮೇಲೆ ಊದಿನ ಕಡ್ಡಿ ಬೆಳೆದ್ಮೇಲೆ ಹೇಗೆ ಅನ್ನಿಸ್ತಾ ಇದೆ, ಒಂಥರ ಫುಲ್ ಚೆನ್ನಾಗಿ ಅನ್ನಿಸ್ತಾ ಇದೆ ನನಗಂತೂ. ನೋಡ್ಬೋದು ಇದು ಬಂದ್ಬಿಟ್ಟು ಮೇನ್ ಬಾಗಿಲು. ಅರ್ಶಿನ ಹಚ್ಚಿ ಅರ್ಶಿನ ಕುಂಕುಮ ಎಲ್ಲ ಇಟ್ಟಿದ್ದೀನಿ. ಇವತ್ತು ಪೊಂಗಲ್ ಅಂದರೆ ಭೋಗಿ ಹಬ್ಬ ಅಲ್ವಾ, ಸೊ ಹಾಗಾಗಿ ಇದು ಮಾಡಿದ್ದೀವಿ. ನಮ್ಮ ಅತ್ತೆ ಹಾಕಿದ್ದಾರೆ ಅದು ರಂಗೋಲಿ. ಇದು ನಮ್ಮನೆಯಲ್ಲೇ ಆಗಿರೋಂಥ ಹೂವು ಚೆನ್ನಾಗಿದೆ ಅಲ್ಲ, ಚಿಕ್ಕದಾಗಿ ಚಾಮಂತಿಗೆ. ನಂಗೆ ತುಂಬ ಇಷ್ಟ. ಇದು ನಮ್ಮ ಊರಿಂದ ತಂದ್ಕೊಂಡಿದ್ದೆ ಒಂದು ಸಸಿ. ಚೆನ್ನಾಗಿ ಬೆಳೀತಾ ಇದೆ. ಈ ವಿಡಿಯೋ ಇಷ್ಟವಾದಲ್ಲಿ ಲೈಕ್, ಶೇರ್, ಕಾಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.